ಈ ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪಗಳೇನೇ ಇರ್ಬೋದು, ಆದರೆ ಅಯೋಧ್ಯೆಯಲ್ಲಿ ಯಾವ ಮೂರ್ತಿ ಸೆಲೆಕ್ಟ್ ಆಗಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕರ್ನಾಟಕದ ಶಿಲ್ಪಿ ಕೆತ್ತಿರುವಂಥವ್ರು, ಮೈಸೂರಿನ ಶಿಲ್ಪಿ ಕೆತ್ತಿರುವಂಥ ಮೂರ್ತಿನೇ ಸೆಲೆಕ್ಟ್ ಆಗಿದೆ. ಹೀಗಾಗಿ ಬಹಳಷ್ಟು ಜನ ಹೋಗಿ ಅವರ ಮನೆಯ ಮೆಂಬರ್ಸ್ಗಳಿಗೆ ಸನ್ಮಾನ ಮಾಡಿದ್ದಾರೆ. ಶಿಲ್ಪಿ ಅರುಣ್ ವಿಗ್ರಹ ಆಯ್ಕೆ ಆಗಿರೋದಕ್ಕೆ ಬಹಳ ಸಂತಸ ವ್ಯಕ್ತಪಡಿಸಿದ್ದಾರೆ. ಅವರ ತಾಯಿಗೆ ಸನ್ಮಾನ ಮಾಡಿದ್ದಾರೆ. ಅವ್ರ ತಾಯಿ ಕೂಡ ನಿನ್ನೆ ಮಾತಾಡ್ತಾ ಅವರು ಕಣ್ಣೀರು ಹಾಕಿಬಿಟ್ರು. ರಾಮಲಲ್ಲಾ ವಿಗ್ರಹ ಕೆತ್ತಿದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ತಾಯಿಗೆ ಸನ್ಮಾನ ಮಾಡಿದ್ದಾರೆ ಕಾರ್ಯಕರ್ತರು. ಅವರು ಇವರು ಅಂತ ಇಲ್ಲ, ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ ನಾಯಕರುಗಳು ಕೂಡ ಇದ್ದಾರೆ. ಅರುಣ್ ಪತ್ನಿ ವಿಜೇತಾ ಹಾಗೂ ತಾಯಿ ಸರಸ್ವತಿ ಅವರಿಬ್ಬರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಯಾಕಂದರೆ 3 ವಿಗ್ರಹಗಳು, GL ಭಟ್ರದ್ದು ಸೇರಿದಂಗೆ ಒಟ್ಟು 3 ವಿಗ್ರಹಗಳು, ಜೊತೆಗೆ ರಾಜಸ್ಥಾನದ ಒಬ್ಬ ಶಿಲ್ಪಿ ಸತ್ಯನಾರಾಯಣ ಅಂತ ಅವ್ರದ್ದು ಕೂಡ. ಆದರೆ ಇಲ್ಲೇನಾಗಿತ್ತು ಅಂತಂದರೆ 51 ಇಂಚು ಇರಬೇಕು ಅನ್ನುವಂಥ ಒಂದು ತೀರ್ಮಾನ ಆಗಿತ್ತು. ಜೊತೆಗೆ ನಂತರ 51 ಇಂಚು ಅಂತಂದರೆ 4 ಅಡಿ 3 ಇಂಚು. ಅದು ಹೆಂಗೆ ಕೆತ್ತಬೇಕು ಅಂತಂದರೆ ಅವ್ರು ಸಂಪೂರ್ಣ ಏನು ಅಂದರೆ ಯುವಕನೂ ಅಲ್ಲ, ಬಾಲಕನೂ ಅಲ್ಲ, ಆ ರೀತಿ ಇರಬೇಕು ಅಂತ ನಾವು ತೋರಿಸ್ತಾ ಇದ್ದೀವಿ. ಯೋಗಿರಾಜ್ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಕೆತ್ತಿದರು ಮೋದಿಯವರೇ, ಅದನ್ನು ಲೋಕಾರ್ಪಣೆಗೊಳಿಸಿದರು. ಶಂಕರಾಚಾರ್ಯರ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥವರು ಕೂಡ ಇದೇ ಅರುಣ್ ಯೋಗಿರಾಜ್. ಇನ್ನು ಅರುಣ್ ಅವರ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂದರೆ ನಮ್ಮ ಊರಿನ ಶಿಲ್ಪಿ ಕೆತ್ತಿದಂಥ ಆ ಮೂರ್ತಿನೇ ಇವತ್ತು ದೇಶಾದ್ಯಂತ ಜನ ಪೂಜೆ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಸಂಗತಿನ. ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅರುಣ್ ಯೋಗಿರಾಜ್ ಶಿಲ್ಪಿ ಅವರಿಗೆ, ಅರುಣ್ ಯೋಗಿರಾಜ್ ಶಿಲ್ಪಿ ಅವರಿಗೆ, ಅರುಣ್ ಯೋಗಿರಾಜ್ ಶಿಲ್ಪಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್. ಯೋಗಿರಾಜ್ ಶಿಲ್ಪಿ ಅವರಿಗೆ, ಯೋಗಿರಾಜ್ ಶಿಲ್ಪಿ ಅವರಿಗೆ, ಯೋಗಿರಾಜ್